ನಮಸ್ಕಾರ. ಗಬ್ಬರ್ ಅಬ್ಬರಕ್ಕೆ ಬ್ರೇಕ್. ಪ್ರಜಾಧ್ವನಿ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಿಂಪ್ರಿತಾ ಯಶವಂತ್. ಟೀಮ್ ಇಂಡಿಯಾದ ಸ್ಟಾರ್ ಎಡಗೈ ಆರಂಭಿಕ ಬ್ಯಾಟರ್ ಶಿಖರ್ ಧವನ್ ಶನಿವಾರ ಎಲ್ಲ ಮಾದರಿಗಳ ಕ್ರಿಕೆಟ್ ಇಂದ ನಿವೃತ್ತಿ ಘೋಷಿಸಿದ್ದಾರೆ. ಎಕ್ಸ್ನಲ್ಲಿ ತಮ್ಮ ನಿವೃತ್ತಿ ಸಂದೇಶ ಕೊಟ್ಟ ಶಿಖರ್ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಅಚ್ಚರಿ ಮತ್ತು ಆಘಾತ ತಂದಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಿಂದ ಟೆಸ್ಟ್ ವರೆಗೆ ಗಬ್ಬರ್ ಹೆಸರಿನಲ್ಲಿವೆ 3 ಶ್ರೇಷ್ಠ ದಾಖಲೆಗಳು. ಹೌದು, ಶಿಖರ್ ಧವನ್ ಭಾರತ ಪರ ಕ್ರಿಕೆಟ್ನ ಎಲ್ಲ 3 ಮಾದರಿಗಳಲ್ಲಿ ಅಬ್ಬರಿಸಿದ್ದಾರೆ. ಆದರೆ ಅವರು ಕಳೆದ 2 ವರ್ಷಗಳಿಂದ ಟೀಮ್ ಇಂಡಿಯಾದಿಂದ ಹೊರಗುಳಿದಿದ್ರು. 38 ವರ್ಷದ ಧವನ್ ಟೀಮ್ ಇಂಡಿಯಾ ಜೆರ್ಸಿ ತೊಟ್ಟು 2 ವರ್ಷಗಳೇ ಕಳೆದಿದೆ. ಹೌದು, ಶುಭ್ಮನ್ ಗಿಲ್, ಯಶಸ್ವಿ ಜೈಸ್ವಾಲ್ ಆಗಮನವು ಟೀಮ್ ಇಂಡಿಯಾ ಆಯ್ಕೆದಾರರು ಧವನ್ ಮೇಲೆ ಆಸಕ್ತಿ ಕಳೆದುಕೊಳ್ಳಲು ಒಂದು ಕಾರಣವಾಯಿತು ಎನ್ನಲಾಗಿದೆ. ಈ ಸಮಯದಲ್ಲೂ ತನ್ನ ಸನ್ನಡತೆ, ತಮಗೆ ಆಗದವರ ಬಗ್ಗೆ ಎಲ್ಲೂ ಕೀಳಾಗಿ ಮಾತನಾಡಿದ ಉದಾಹರಣೆ ಇಲ್ಲ. ಮೈದಾನದಲ್ಲೂ ಕೂಡ ಆಟಗಾರರ ವಿಶ್ವಾಸಕ್ಕೆ ಪಾತ್ರರಾದವರು ಈ ಧವನ್. ಜೊತೆಗೆ ಗುಡ್ ಬಾಯ್ ಎನಿಸಿಕೊಂಡವರು ಧವನ್. ತನ್ನ ಕುಟುಂಬದ ಸಂಕಷ್ಟದ ನಡುವೆಯೂ ಸಾಧಿಸಿದವರು ಇವರು. 2022ರಲ್ಲಿ ಬಾಂಗ್ಲಾದೇಶ ಪ್ರವಾಸದಲ್ಲಿ ಅವರು ತಮ್ಮ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಡಿದ್ರು. 2018ರಿಂದ ಟೆಸ್ಟ್ ಸ್ವರೂಪದಿಂದ ಹೊರಗುಳಿದಿದ್ರು. ಧವನ್ ತಮ್ಮ ಅಂತಾರಾಷ್ಟ್ರೀಯ ವೃತ್ತಿ ಜೀವನದಲ್ಲಿ 10,000ಕ್ಕೂ ಹೆಚ್ಚು ರನ್ ಹೊಡೆದಿದ್ದಾರೆ. ಇದರೊಂದಿಗೆ ತಮ್ಮ ಹೆಸರಿನಲ್ಲಿ ಹಲವು ದಾಖಲೆಗಳನ್ನು ಕೂಡ ಮಾಡಿದ್ದಾರೆ. ಟೀಮ್ ಇಂಡಿಯಾದ ದಿಗ್ಗಜ ಬ್ಯಾಟರ್ಗಳಾದ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ಸಚಿನ್ ತೆಂಡೂಲ್ಕರ್ ಅವರಿಂದಲೂ ಧವನ್ ಮಾಡಿರುವ ದಾಖಲೆ ಮುರಿಯಲು ಸಾಧ್ಯವಾಗಿಲ್ಲ ಅಂತೆ. ಟೆಸ್ಟ್ ನಲ್ಲಿ ಅತಿ ವೇಗದ ಶತಕ. ಹೌದು, ಸದಾ ದ್ವೀಪ ರಾಷ್ಟ್ರಗಳಲ್ಲಿ ಅಬ್ಬರಿಸುತ್ತಿದ್ದ ಧವನ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ವೇಗದ ಶತಕ ಬಾರಿಸಿದ ದಾಖಲೆಯನ್ನು ಕೂಡ ಹೊಂದಿದ್ದಾರೆ. ಈ ದಾಖಲೆಯನ್ನು ಇದುವರೆಗೂ ಯಾರಿಂದಲೂ ಬ್ರೇಕ್ ಮಾಡುವುದಕ್ಕೆ ಆಗಿಲ್ಲ. ಆಸ್ಟ್ರೇಲಿಯಾ ವಿರುದ್ಧದ ತಮ್ಮ ಪಾದಾರ್ಪಣೆ ಪಂದ್ಯದಲ್ಲಿ ಅವರು ಕೇವಲ 85 ಎಸೆತಗಳಲ್ಲಿ ಶತಕ ಗಳಿಸಿದ್ರು. ಈ ಇನ್ನಿಂಗ್ಸ್ ನಲ್ಲಿ ಅವರು ಒಟ್ಟು 174 ಎಸೆತಗಳನ್ನು ಎದುರಿಸಿ 187 ರನ್ ಹೊಡೆದು ಭಾರತದ ಗೆಲುವಿಗೆ ಕಾರಣರಾಗಿದ್ರು. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಪರ ಗರಿಷ್ಠ ರನ್ ಗಳಿಸಿದ ಆಟಗಾರ ಶಿಖರ್ ಧವನ್. ಹೌದು, ಈ ದಾಖಲೆಗಳನ್ನು ಕೂಡ ಮಾಡುವಲ್ಲಿ ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಕೂಡ ಹಿಂದೆ ಬಿದ್ದಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ಅವರು 3ನೇ ಸ್ಥಾನದಲ್ಲಿದ್ದಾರೆ. ಧವನ್ ಒಟ್ಟು 10 ಪಂದ್ಯಗಳಲ್ಲಿ 701 ರನ್ ಗಳಿಸಿದ್ದಾರೆ. ಈ ಐಸಿಸಿ ಟೂರ್ನಿಯಲ್ಲಿ 700 ರನ್ಗಳ ಗಡಿಯನ್ನು ಮುಟ್ಟಿದ ಏಕೈಕ ಭಾರತೀಯ ಮತ್ತು ವಿಶ್ವದ 3ನೇ ಬ್ಯಾಟರ್ ಎಂಬ ಹೆಗ್ಗಳಿಕೆ ಇವರಿಗಿದೆ. ಅತಿ ಹೆಚ್ಚು ಶತಕಗಳು. ಹೌದು, ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅತಿ ಹೆಚ್ಚು ರನ್ ಹೊಡೆಯುವುದರ ಜೊತೆಗೆ ಧವನ್ 3 ಶತಕಗಳನ್ನು ಬಾರಿಸಿದ್ದಾರೆ. ಈ ಟೂರ್ನಿಯಲ್ಲಿ ಅತಿ ಹೆಚ್ಚು ಶತಕಗಳನ್ನು ಗಳಿಸಿದ ಜಂಟಿ ಮೊದಲ ಬ್ಯಾಟರ್ ಆಗಿದ್ದಾರೆ. ವೆಸ್ಟ್ ಇಂಡೀಸ್ ದಿಗ್ಗಜ ಬ್ಯಾಟರ್ ಕ್ರಿಸ್ ಗೇಲ್, ಟೀಮ್ ಇಂಡಿಯಾ ಮಾಜಿ ನಾಯಕ ಸೌರವ್ ಗಂಗೂಲಿ ಮತ್ತು ದಕ್ಷಿಣ ಆಫ್ರಿಕಾದ ಹರ್ಷಲ್ ಗಿಬ್ಸ್ ಕೂಡ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ತಲಾ 3 ಶತಕಗಳನ್ನು ಹೊಡೆದಿದ್ದಾರೆ. ಒಟ್ಟಿನಲ್ಲಿ ಧವನ್ ಅವರ ಮುಂದಿನ ಬದುಕು ಹಸನಾಗಿರಲಿ ಅನ್ನೋದೇ ಕ್ರಿಕೆಟ್ ಅಭಿಮಾನಿಗಳ ಹಾರೈಕೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸೆಗ್ಮೆಂಟ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.